ಹಾಯ್ ಎವ್ರಿ ಒನ್. ಸೊ ಇವತ್ತು ಹಳ್ಳಿ ಸ್ಟೈಲಲ್ಲಿ ಅಂದರೆ ನನ್ನ ಸ್ಟೈಲಲ್ಲಿ ಇಷ್ಟು ಪದಾರ್ಥನ ಯೂಸ್ ಮಾಡಿಕೊಂಡು ಯಾವ ಥರ ಚಿಕನ್ ಸಾಂಬಾರ್ ಸ್ಪೈಸಿಯಾಗಿ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಓಕೆನಾ? ತುಂಬ ಅಂದರೆ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು. ತುಂಬಾ ಮುದ್ದೆಗೆ ಚಪಾತಿಗೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ಸೊ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 kgಗೆ 200 ಗ್ರಾಮ್ ಕಡಿಮೆ ಇದೆ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಹಾಗೆ ಚಿಕನ್ ತೊಗೊಂಡು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಏನೇನು ತೊಗೊಳ್ಬೇಕು ಅಂತಂದರೆ, 1 ಎಳೆಯಷ್ಟು ನಾನು ಶುಂಠಿನ ತೊಗೊಂಡು ಜಜ್ಜಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಒಂದು ಹೋಲ್ ಬೆಳ್ಳುಳ್ಳಿನ ತೊಗೊಂಡು ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 8ರಿಂದ 9 ಕೆಂಪು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣ ಈರುಳ್ಳಿ 2 ಗಡ್ಡೆ, ಹಾಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಹಾಗೆ ನಾನಿಲ್ಲಿ ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಹೆಸ್ರು ಕಾಳು ಆಗೋದ್ರಿಂದ ತುಂಬಾ ಯೂಸ್ ಇದೆ. ಸೊ ಹೆಸ್ರು ಕಾಳು ಆಗೋದ್ರಿಂದ ಚಿಕನ್ ಹೀಟ್ ಇರೋದ್ರಿಂದ, ಹೆಸ್ರು ಕಾಳು ಸ್ವಲ್ಪ ತಂಪಿರೋದ್ರಿಂದ ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಒಂದು ಕಾರಣಕ್ಕೆ. ಹಾಗೆ ಹೆಸ್ರು ಕಾಳು ಹಾಕೋದ್ರಿಂದ ಚಿಕನ್ ಸಾಂಬಾರು ತುಂಬಾ ಮಂದ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿನ ನಾನು ಜಜ್ಜಿ ಮಾಡಿಕೊಂಡು ಆಲ್ರೆಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಪದಾರ್ಥ ಇದ್ದರೆ ಸಾಕು. ಇದಕ್ಕೆ ಸ್ಪೆಷಲ್ ಆಗಿ ಒಂದು ಸ್ವಲ್ಪ ಧನಿಯಾ ಪುಡಿನ ಕಂಪಲ್ಸರಿ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಅದು ಎಷ್ಟು ಹಾಕ್ಕೊಳ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ಬೇಕಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಯಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ನ ಸ್ವಲ್ಪ ಉಗುರು ಬೆಚ್ಚಗೆ ಆಯಿಲ್ ಆಗಿದೆ ಅಂತ ನಮಗೆ ಫೀಲ್ ಆದಾಗ ಅದಕ್ಕೇನು ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ. ಸೊ ಆ ಬೆಳ್ಳುಳ್ಳಿನ ಫುಲ್ಲು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಬೋದು, ಹೈ ಫ್ಲೇಮಲ್ಲಿ ಮಾಡಬೇಡಿ. ಯಾಕಂದರೆ ತುಂಬ ಒಳಗಡೆ ಡೀಪಾಗಿ ಕುಕ್ ಆಗಬೇಕು, ಫ್ರೈ ಆಗಬೇಕು. ಅದಕ್ಕೋಸ್ಕರ ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನಾನು ಈರುಳ್ಳಿ ಹಾಕಿದ್ದೀನಿ. ನಮ್ಮ ಮನೇಲಿ ಸಣ್ಣ ಈರುಳ್ಳಿ ಇರೋದ್ರಿಂದ ನಾನು 2 ಈರುಳ್ಳಿನ ಹಾಕಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ದಪ್ಪ ಈರುಳ್ಳಿ ಇದ್ದರೆ 1 ಈರುಳ್ಳಿ ಹಾಕಿದರೂ ಓಕೆ, ಪರವಾಗಿಲ್ಲ. ಸೊ ಹಾಗೆ ನಾನು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಕೆಂಪು ಮೆಣಸಿನ್ಕಾಯಿ ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡು 7ರಿಂದ 8 ಮಾತ್ರ, ಇಲ್ಲ 9ರಿಂದ 10 ಅನಿಸುತ್ತೆ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ, ಅದಕ್ಕೋಸ್ಕರ ನಾನಿಲ್ಲಿ ಕಡಿಮೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಸೊ ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೊಂದು ಇವಾಗ ಒಂದು 40% ಕುಕ್ ಆಗಿದೆ ನೋಡಿ. ಈರುಳ್ಳಿ ಎಲ್ಲ ಎಲೆಯಾಗಿ ಅದು ಕ್ಲೀನಾಗಿ ಸಪ್ರೇಟ್ ಆಗ್ತಿದೆಯಲ್ಲ, ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯಾವ ಲೆವೆಲ್ಗೆ ಕುಕ್ ಆಗಿದೆ ಅಂತ. ಸೊ ಈಗ ನಾನು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಈಗ ಇದನ್ನೆಲ್ಲನೂ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಈ ಥರ ಏನೇ ಮಾಡಿದ್ರೂ ಮೀಡಿಯಮ್ ಫ್ಲೇಮಲ್ಲೇ ಕೂಡ ನೀವು ಫ್ರೈ ಅಂತ ಬಂದಾಗ ಆಲ್ಮೋಸ್ಟ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಈ ಥರ ನೀಟಾಗಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ನೋಡಿ ಬ್ರೌನಿ ಆಗಿ ಫುಲ್ ಸಪ್ರೇಟ್ ಆಗಿಬಿಡ್ಬೇಕು. ಈರುಳ್ಳಿ ಎಲ್ಲನೂ ಅಂದರೆ ಎಲೆಯಾಗಿ ಸಪ್ರೇಟ್ ಆಗಬೇಕು. ಸೊ ಈ ಥರ ಫ್ರೈ ಆಗಿದೆ, ಆಲ್ಮೋಸ್ಟ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ನೋಡಿ ನೀವು ಹೆಂಗಾಗಿದೆ ಅಂತ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೂ ಸಾಕು, ಅದರೊಳಗೆ 1 ಸ್ಪೂನ್ ಎಣ್ಣೆ ಒಳಗಡೆ ಇದೆಲ್ಲನೂ ಫ್ರೈ ಆಗುತ್ತೆ. ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಇದೆಲ್ಲ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆರಲಿ ಅಂತ ಪಕ್ಕಿಟ್ಟಿದ್ದೆ. ಸೊ ಈಗ ಆರಿದೆ. ಏನು ಒಂದು ಸ್ವಲ್ಪ ಕೊಬ್ಬರಿನ ಜಜ್ಜಿ ಮಾಡಿ ಹಾಕ್ಕೊಂಡಿದ್ದೆ ಮಿಕ್ಸಿ ಜಾರ್ಗೆ. ಸೊ ಅದಕ್ಕೀಗ ನಾನು ಇದನ್ನೆಲ್ಲ ಸೇರಿಸ್ತಿದ್ದೀನಿ. ಫಸ್ಟು ಫ್ರೈ ಏನು ಮಾಡಿದ್ರಿ ನಾವು ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಆರಿದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಹಾಕ್ಕೊಂಡ್ಬಿಡಿ. ಸೊ ಆರಿದ್ಮೇಲೆ ಏನು ಫ್ರೈ ಮಾಡೋದನ್ನೆಲ್ಲ ಹಾಕ್ಕೊಂಡು ಇಲ್ಲಿ ನಾವು ಮಸಾಲೆ ಪುಡಿನ ಹಾಕ್ತಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಮಸಾಲೆ ಪುಡಿ ಅಂಗಡಿಯಲ್ಲಿ ಸಿಗೋದನ್ನು ನಾನು ಏನನ್ನೂ ಬಳಸೋದಿಲ್ಲ. ಮನೆಯಲ್ಲೇ ಅಮ್ಮ ಮಾಡಿ ಕಳಿಸಿರೋದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋ ಧನಿಯಾ ಪೌಡರ್ನ ಯೂಸ್ ಮಾಡೋದ್ರಿಂದ. ಸೊ ನಾನಿಲ್ಲಿ ಫುಲ್ಲಾಗಿ 2 ಸ್ಪೂನ್ ಹಾಕ್ತಿದ್ದೀನಿ. ಬಟ್ ಇಲ್ಲಿ ನಿಮ್ಗೆ 3 ಸ್ಪೂನ್ ಅನಿಸುತ್ತೆ, ಬಟ್ ನಾನು ಫುಲ್ಲಾಗಿ ತೊಗೊಂಡಿಲ್ಲ, ನೋಡ್ತಿರ್ಬೋದು. ಸೊ ಫುಲ್ಲಾಗಿ 2 ಸ್ಪೂನ್ ಅಥವಾ 2.5 ಸ್ಪೂನ್ ತೊಗೊಂಡ್ರೂ ಕೂಡ ಆಗುತ್ತೆ. ಸೊ ಅಷ್ಟನ್ನು ಹಾಕ್ಕೊಂಡು ಸೊ ನೀವು ಇದನ್ನೆಲ್ಲನೂ ಒಂದೆಷ್ಟು ಬೇಕು ಈ ಹದಕ್ಕೆ ನೋಡಿಕೊಂಡು, ನಿಮಗೆ ಯಾವ ರೀತಿ ಸಾಂಬಾರಿಗೆ ಹದ ಬೇಕು ಅದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಸೊ ನೀರನ್ನ ಹಾಕ್ಕೊಂಡು ಸೊ ಈಗ ಕ್ಲೀನಾಗಿ ಏನು ಒಂದು ಇದಿಲ್ದಿರ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ, ಓಕೆನಾ.
ಸೊ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಾಗಿತ್ತು. ಇವಾಗ ಓಪನ್ ಮಾಡಿ ನೋಡಿ ಈ ಥರ ತುಂಬ ಚೆನ್ನಾಗಿ ತುಂಬ ನೈಸಾಗಿ ಮಿಕ್ಸಿ ಆಗಿದೆ, ನೋಡ್ತಿರ್ಬೋದು ಸಖತ್ತಾಗಿ ಮಿಕ್ಸಿ ಆಗಿದೆ. ಸೊ ಈಗ ನೀವು ಏನೇ ಟೇಸ್ಟ್ ಬರಬೇಕಂದ್ರೆ ಆಲ್ಮೋಸ್ಟ್ ಧನಿಯಾ ಪೌಡರ್ ಏನಂತೀವಿ ಅದು ಚೆನ್ನಾಗಿರಬೇಕು. ಸೊ ಅದು ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಮನೇಲಿ ಮಾಡಿರೋ ಧನಿಯಾ ಪೌಡರ್ನ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಹಾಗೆ ಮಿಕ್ಸಿ ಮಾಡ್ಕೊಂಡು ಆಗಿದೆಯಲ್ಲ. ಸೊ ಇಲ್ಲಿ ಕುಕ್ಕರ್ನ ಇಟ್ಟು ನಾನಿಲ್ಲಿ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಆಲ್ರೆಡಿ ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆಲ್ಲ. ಸೊ ಈಗ ಚಿಕನ್ನ ಸೇರಿಸೋಣ, ಒಂದೊಂದಾಗಿ ಚಿಕನ್ನ ಸೇರಿಸೋಣ. ನಾನಿಲ್ಲಿ ನಮ್ಮ ಕಡೆ ಸಣ್ಣ ಬಾಯ್ಲರ್ ಅಂತಾರೆ, ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ನಾನು ಕುಕ್ಕರ್ಗೆ ಏನು ಕ್ಯಾಪ್ ಏನು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ಕುಕ್ ಆಗುತ್ತೆ, ಒಂದು 50 ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಇನ್ನೊಂದು ಬರುತ್ತೆ ದೊಡ್ಡ ಬಾಯ್ಲರ್ ಅಂತ ಅಂತಾರೆ. ಸೊ ಅದನ್ನು ಬೇರೆ ಭಾಷೆ ಬೇರೆ ಥರ ಏನಂತ ಕರೀತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಅದಕ್ಕೆ ನೀವು ಆಲ್ಮೋಸ್ಟ್ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 to 3 ವಿಸಿಲ್ಸ್ ಹಾಕ್ಸ್ಬೇಕಾಗತ್ತೆ. ಸೊ ಆಗ ಅದು ಬೇಯುತ್ತೆ. ಸೊ ಇದಕ್ಕೆ ಏನು ಅವಶ್ಯಕತೆ ಇಲ್ಲ, ನಾರ್ಮಲ್ ನೀವು ಮಸಾಲೆ ಎಲ್ಲ ಹಾಕಿ ಒಂದು 15 ಮಿನಿಟ್ಸ್ ಕುಕ್ ಆಗೋಗ್ಬಿಟ್ರೆ ಅದಷ್ಟು ಕತೆ ಆಗುತ್ತೆ. ಇದನ್ನು ಕ್ಯಾಪ್ ಹಾಕಿ ನೀವು ಇನ್ ಕೇಸ್ ನೀವು 1 ವಿಸಿಲ್ ಕುಕ್ಸ್ಕೊತೀವಿ ಅಂದರೆ ಒಂದು ಸ್ವಲ್ಪ ಮೆತ್ತಕ್ಕೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋ ಚಿಕನ್ ತಿನ್ನೋದಕ್ಕೆ. ಸೊ ಅದಕ್ಕೆ ಕ್ಯಾಪ್ ಹಾಕ್ದೇ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನೂ ನಿಮ್ಗೆ ಚೆನ್ನಾಗಿ ಬರಬೇಕಾದ್ರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ಸೊ ನಾನಿಲ್ಲಿ ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಮತ್ತು ಒಂದು ಹೋಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿ ಇಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಕೆಲವರು ನಾನು ನೋಡಿದ್ದೀನಿ, ಕೆಲವರು ಚಿಕನ್ ಏನು ಕುಕ್ಕರ್ಗೆ ಹಾಕ್ತಾರೆ, ಮಸಾಲೆ ಏನು ರುಬ್ಬಿಟ್ಟಿರ್ತಾರೆ ಅದನ್ನು ಹಾಗೆ ಹಾಕ್ಬಿಡ್ತೀರ. ದಯವಿಟ್ಟು ಹಾಕಬೇಡಿ, ಅಲ್ಲೇ ಆಲ್ಮೋಸ್ಟ್ ಟೇಸ್ಟ್ ಹೋಗುತ್ತೆ. ಒಂದ್ಸಲಿ ಹಿಂಗೆ ಟ್ರೈ ಮಾಡಿ. ಏನಂದರೆ ಈ ಥರ ನೀವು ಫಸ್ಟು ಚಿಕನ್ನು ಮತ್ತು ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ ಹಾಕಿರೋದ್ರಿಂದ ಚಿಕನ್ನಲ್ಲಿ ನೀರೆಲ್ಲ ವೆವಾಪ್ರೇಟ್ ಆಗುತ್ತೆ. ವೆವಾಪ್ರೇಟ್ ಆದಾಗ ಅದರಲ್ಲೇ ಚೆನ್ನಾಗಿ ಏನು ಹಾಕಿರ್ತೀವಿ ನಾವು ಉಪ್ಪು ಎಲ್ಲನೂ ಅದರಲ್ಲೇ ಚೆನ್ನಾಗಿ ಕುಕ್ ಆಗಿ ಟೇಸ್ಟ್ ಹಿಡಿಯುತ್ತೆ. ಮತ್ತು ಒಂಥರ ಕೌಸು ಸ್ಮೆಲ್ ಇರುತ್ತಲ್ಲ ಅದು ಆಲ್ಮೋಸ್ಟ್ ಹೋಗುತ್ತೆ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಏನು ಹೆಸ್ರು ಕಾಳು ಕೂಡ ವಾಶ್ ಮಾಡ್ಕೊಂಡಿಟ್ಟಿದ್ದೆನಲ್ಲ, ಸೊ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ನೋಡಿ ಇದೆಲ್ಲ ನಾನು ಏನು ನೀರು ಹಾಕಿಲ್ಲ, ಅದೆಲ್ಲ ಚಿಕನ್ನಲ್ಲಿ ಎವಾಪ್ರೇಟ್ ಆಗಿರೋಂತಹ ನೀರು. ಸೊ ಅದೆಲ್ಲ ಆಲ್ಮೋಸ್ಟ್ ಒಂದು 75% ಖಾಲಿ ಆದರೂ ಸರಿನೇ. ಖಾಲಿ ಆದಮೇಲೆ ನೀವು ಏನು ಮಸಾಲೆನ ತಯಾರು ಮಾಡ್ಕೊಂಡಿದ್ದೀರ ಸೊ ಅದನ್ನು ಹಾಕಿ. ಕೆಲವರು ಚಿಕನ್ ಹಾಕ್ತಾನೆ ಮಸಾಲೆ ಹಾಕ್ತಿರಲ್ಲ, ಸೊ ಆವಾಗ ಏನಾಗುತ್ತೆ ಗೊತ್ತಾ, ಚಿಕನ್ನಲ್ಲಿರೋ ಕೌಸ್ ಸ್ಮೆಲ್ ಏನಿರುತ್ತೆ ಅದರಲ್ಲಿ ನೀರು ಇರುತ್ತೆ ಚಿಕನ್ನಲ್ಲಿ ಕೂಡ. ಸೊ ಅದು ಹೊರಗಡೆ ಬರೋದಿಲ್ಲ, ನೀವು ಮಸಾಲೆ ಹಾಕಿದಾಗ ಅಲ್ಲೇ ಇರುತ್ತೆ. ಸೊ ಸಾಂಬಾರು ಒಂದು ಸ್ವಲ್ಪ ನೀವು ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಮತ್ತು ಕೌಸು ಸ್ಮೆಲ್ಲು ನೀವು ತಿಂದಿದ್ದಾದ್ಮೇಲೂ ಕೂಡ ಬಾಯಲ್ಲಿ ಫ್ಲೇವರ್ ಒಂಥರ ಕೌಸು ಸ್ಮೆಲ್ ಹಾಗೆ ಇರುತ್ತೆ. ಸೊ ಅದೆಲ್ಲ ಹೋಗಿ ಸ್ಪೈಸಿಯಾಗಿ ಚೆನ್ನಾಗಿರಬೇಕು ಅಂದರೆ ಚಿಕನಲ್ಲಿರೋ ನೀರು ವೆವಾಪ್ರೇಟ್ ಆಗಬೇಕು. ಸೊ ಅದು ಆಲ್ಮೋಸ್ಟ್ ಆಗಿದೆ. ಸೊ ಅದಕ್ಕೆ ನಾನಿಲ್ಲಿ ಮಸಾಲೆನ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈಗ ಜಾಸ್ತಿ ಮುದ್ದೆಗೆ ಆಗಿರೋದ್ರಿಂದ ಜಾಸ್ತಿ ತಿಕ್ಕಾಗೂ ಬೇಡ, ಜಾಸ್ತಿ ತಿನ್ನಾಗೂ ಬೇಡ, ನೋಡ್ಕೊಂಡು ನೀವು ಆ ನೀರನ್ನ ಆ್ಯಡ್ ಮಾಡಿ. ಸೊ ಇಲ್ಲಿ ಮಧ್ಯೆ ಒಂದು ವೀಡಿಯೋ ಸ್ಕಿಪ್ ಆಗಿದೆ. ಸೊ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡಿ 15 ಮಿನಿಟ್ಸ್ ಆದಮೇಲೆ ಸೊ ನೋಡಿ ಇಲ್ಲಿ ಮುದ್ದೆ ಇಟ್ಕೊಂಡಿದ್ದೀನಿ, ಬಿಸಿ ಬಿಸಿ ಮುದ್ದೆ ಇಟ್ಕೊಂಡು ಸಾರು ಹಾಕ್ಕೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಸಾರು ನೋಡಿ ಜಾಸ್ತಿ ತಿಕ್ಕಾಗೂ ಇಲ್ಲ, ತಿನ್ನಾಗೂ ಇಲ್ಲ, ಸೂಪರಾಗಿ ಆಗಿದೆ ಸಾಂಬಾರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ನಾನು ಮಾಡೋ ನಾನ್ ವೆಜ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ವೆರಿ ಈಸಿ ಅಂತ ಕೂಡ ನನಗನ್ಸುತ್ತೆ. ಜಾಸ್ತಿ ಏನು ನೀವು ಪ್ರಾಬ್ಲಮ್ ಮಾಡಿಕೊಂಡು ಮಾಡೋಷ್ಟಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.